ಇಲ್ಲಿ ಸಿ ಜಿ ಎಸ್ ಟಿ ಅಂಡರ್ ಗ್ರೂಪ್ ಜಿ ಎಸ್ ಟಿ, ಇಲ್ಲಿ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್, ಆನಂತರ ಇಲ್ಲಿ ಟೈಪ್ ಆಫ್ ಜಿ ಎಸ್ ಟಿ. ಓಕೆ, ಈಗ ಸಿ ಜಿ ಎಸ್ ಟಿ ತೊಗೊಂಡಿವಿ ಅಂದ್ರೆ ಇಲ್ಲಿ ಸೆಂಟ್ರಲ್ ಟ್ಯಾಕ್ಸ್ ಎಂಟರ್ ಅಂತೀವಿ, ಪರ್ಸಂಟೇಜ್ ಏನು ಹಾಕಬೇಡ್ರಿ. ಓಕೆ, ಆನಂತರ ಎಸ್ ಜಿ ಎಸ್ ಟಿ ಅಂಡರ್ ಗ್ರೂಪ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್, ಆನಂತರ ಇಲ್ಲಿ ಜಿ ಎಸ್ ಟಿ, ಆನಂತರ ಇಲ್ಲಿ ಸ್ಟೇಟ್ ಟ್ಯಾಕ್ಸ್ ಎಂಟರ್, ಅಲ್ಲಿ ಜೀರೋನ ಇರಲಿ ಏನು ರೊಕ್ಕ ತಗೋಬೇಡ್ರಿ. ಆನಂತರ ಐ ಜಿ ಎಸ್ ಟಿ ಎಂಟರ್, ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್, ಇಲ್ಲಿ ಜಿ ಎಸ್ ಟಿ, ಆನಂತರ ಇಲ್ಲಿ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಎಂಟರ್. ಆನಂತರ ನಾವೇನ್ ಮಾಡೋಣ, ಇಲ್ಲಿ ಸೇಲ್ಸ್ ತಗೊಳ್ಳೋಣ, ಸೇಲ್ಸ್ ಜಿ ಎಸ್ ಟಿ ಅಂಡರ್ ಗ್ರೂಪ್ ಸೇಲ್ಸ್, ಇಲ್ಲಿ ಎಸ್, ಇಲ್ಲಿ ಅಪ್ಲಿಕೇಬಲ್, ಇಲ್ಲಿ ನೋನ್ ಅನ್ರಿ ಏನು ಅವಶ್ಯಕತೆ ಇಲ್ಲ, ಇಲ್ಲಿ ಗೂಡ್ಸ್ ಆಯ್ತಲ್ಲ. ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂತೂ ಮಾಡಿದ್ವಿ, ಎಲ್ಲದಕ್ಕೂ ಕಾಮನ್ ನಾವು ಸೇಲ್ಸ್ ಮಾಡ್ಕೊಂಡಿವಿ. ಇನ್ನು ಮಾರಾಟ ಮಾಡ್ಲತ್ತಿದ್ವಿ ನಾವು ಎ ಕಂಪನಿಗೆ ಬಿ ಕಂಪನಿಗೆ, ಇಲ್ಲೇ ಎ ಅಂಡ್ ಕಂಪನಿ, ಇದು ಕಂಪನಿ ಮಾರಾಟ ಮಾಡ್ಲತ್ತಿದ್ವಿ ಸನ್ರಿ ಡೇಟರ್ಸ್, ಇಲ್ಲಿ ಎಸ್ ಅಂತೀವಿ. ಇಲ್ಲಿ ಬಂದ ಇವು ಕರ್ನಾಟಕದಾಗಿನ ಇದ್ದು ಕರ್ನಾಟಕ, ಬಿ ಅಂಡ್ ಕಂಪನಿ, ಈ ಕಂಪನಿ ಮಹಾರಾಷ್ಟ್ರದಲ್ಲಿ ಇದ್ದರೆ ನಾವಿಲ್ಲಿ ಮಹಾರಾಷ್ಟ್ರ ಅಂತ ತಗೋತೀವಿ. ಆಯ್ತಾ, ಗೊತ್ತಾಯ್ತು. ಹಿಂಗ ಸನ್ರಿ ಡೇಟರ ಕ್ರೆಡಿಟರ ನಾವು ಮಾಡ್ಕೊಂತೀವಿ. ಇನ್ನ ನಾವು ವಸ್ತು ಏನು ಪರ್ಚೇಸ್ ಮಾಡ್ತೀವಿ ಮತ್ತೆ ಸೇಲ್ಸ್ ಮಾಡ್ತೀವಿ ಅದು ಮಾಡ್ಕೋಬೇಕು. ಇನ್ವೆಂಟರಿ ಇನ್ಫಾರ್ಮೇಶನ್, ಸ್ಟಾಕ್ ಐಟಮ್ ಕ್ರಿಯೇಟ್. ಯಾವ ವಸ್ತು ತಗೊಂಡು, ಮೊಬೈಲ್ ತಗೊಂಡು, ಒಂದ ಮೊಬೈಲ್ ತಗೊಂಡು ನಾವು ಮೊಬೈಲ್ ಯಾವ್ದು ತಗೊಂಡು, ಸ್ಯಾಮ್ಸಂಗ್, ಯಾವ್ದು ಮಾಡೆಲ್ ನಂಬರ್ ಹೇಳು, ಸ್ಯಾಮ್ಸಂಗ್ A04. ಓಕೆ, ಅಂಡರ್ ಗ್ರೂಪ್ ಇದು ಮೊಬೈಲ್ ಐತಲ್ಲ ಅದಕ್ಕಾಗಿ ಮೊಬೈಲ್. ಆನಂತರ ಇಲ್ಲಿ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಪೀಸಸ್, ಇಲ್ಲಿ ಎಲ್ಲ ನೋ ಅನ್ರಿ, ಇಲ್ಲಿ ಏನು ತಗೋಬೇಡ್ರಿ. ಒಂದು ಐಟಮ್ ಅಷ್ಟ ತಗೊಂಡಿವಿ, ಎರಡನೇದು ಬೇಕು ನೀವು ಎರಡನೇ ತಗೋಬಹುದು, ಮೂರನೇ ಬೇಕು ಮೂರನೇ ತಗೋಬಹುದು, ಎಲ್ಲಿ ಏನು ಮಾಡೋದಿಲ್ಲ. ಇನ್ನೊಂದು ಮೊಬೈಲ್ ತಗೋಣ, ಮತ್ತೊಂದು ಹೇಳ್ರಿ, ಸ್ಯಾಮ್ಸಂಗ್ ಅಥವಾ ಯಾವ್ದಾರ ಒಂದು ಹೇಳ್ರಿ ಮೊಬೈಲ್ ಹೆಸರು. ವಿವೋ Y22 ಇದು ಮೊಬೈಲ್ ಐತಿ, ಇದು ಪೀಸಸ್ ದಾಗ ತಗೋತೀವಿ, ಇಲ್ಲೇನು ಹಾಕ್ಬೇಕು, ಮುಗಿತು. ಇನ್ನು ನಾವು ಪರ್ಚೇಸ್ ಎಂಟ್ರಿ ಪಾಸ್ ಮಾಡೋಣ. ಪರ್ಚೇಸ್ ಎಂಟ್ರಿ ಪಾಸ್ ಮಾಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು, ಅಕೌಂಟಿಂಗ್ ವೌಚರ್. ಅಕೌಂಟಿಂಗ್ ವೌಚರ್ದಾಗ ಪರ್ಚೇಸ್ ದಾಗಿ ಶಾರ್ಟ್ಕಟ್ ಕೀ ಏನೈತಿ, F9. ಏನು ಮಾಡೋದಿಲ್ಲ, ಹೆಂಗ ಪರ್ಚೇಸ್ ರೆಗ್ಯುಲರ್ ಮಾಡ್ತಿರ್ಲಿ ಹಂಗ ಮಾಡೋದೈತಿ, ಎಲ್ಲಿ ಚೇಂಜ್ ಮಾಡೋದು ಅಷ್ಟೇ ಹೇಳ್ತೀನಿ ನಾ. F9 ಡೇಟ್ಗಾಗಿ F2 ಸಪ್ಲೈರ್ ಇನ್ವಾಯ್ಸ್ ನಂಬರ್ದಲ್ಲಿ ಬಿಲ್ ನಂಬರ್. ಓಕೆ, ಗೊತ್ತಾಯ್ತು. ಇಲ್ಲಿ ಪಾರ್ಟಿ ನೇಮ್ ಯಾರ ಕಡೆಯಿಂದ, ಈ ನಿಹಾಲ್ ಅಂಡ್ ಸನ್ಸ್ ಕಡೆಯಿಂದ ತಗೊಂಡಿವಿ ಅಂದ್ರೆ ನಾವು ಇಲ್ಲಿ ನಿಹಾಲ್ ಅಂಡ್ ಸನ್ಸ್ ಎಂಟರ್. ಇಲ್ಲಿ ಪರ್ಚೇಸ್ ಜಿ ಎಸ್ ಟಿ ಎಂಟರ್. ನೇಮ್ ಆಫ್ ಐಟಮ್ ಸ್ಯಾಮ್ಸಂಗ್ A4 ಎಷ್ಟ, ಒಂದು 10 ಪೀಸ್ ತೊಗೊಂಡಿದ್ವಿ, ಎಷ್ಟು ಒಂದೈತದ 15,242.32 ತೊಗೊಂಡಿದ್ವಿ. ಓಕೆ, ಎಂಟರ್. ಆನಂತರ ವಿವೋ ಅವೊಂದು 10 ಪೀಸ್ ತೊಗೊಂಡಿದ್ವಿ, ಇದೆಷ್ಟಕ್ಕೈತಿ, ಇದು 14,235.22 ಇಷ್ಟಕ್ಕೈತಿ ತೊಗೊಂಡಿದ್ದು. ಇದು ರೆಗ್ಯುಲರ್ ಮಾಡ್ಲಾತೀವಲ್ಲ, ಏನು ಚೇಂಜ್ ಮಾಡಿದೀವ, ಏನೂ ಇಲ್ಲ, ಕ್ರಿಯೇಷನ್ ಮಾಡೋದ್ನಾಗ ಅಷ್ಟೇ ಚೇಂಜ್ ಮಾಡಿದ್ವಿ ನಾವು, ಇಲ್ಲಂತೂ ರೆಗ್ಯುಲರ್. ಆನಂತರ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಆ್ಯಡ್ ಮಾಡ್ತೀವಿ, ಯಾಕಂದ್ರೆ ಜಿ ಎಸ್ ಟಿ ತಗೋಬೇಕಲ್ಲ ಇದ್ರ ಮೇಲೆ. ಅಂದ್ರೆ ನಾವು ಸಿ ಜಿ ಎಸ್ ಟಿ ಮಾಡಿದೀವಲ್ಲ, ಸಿ ಜಿ ಎಸ್ ಟಿ
ಬಂತು ಆಟೋಮ್ಯಾಟಿಕ್ ಅಮೌಂಟ್ ತಗೋತೈತಿ ಕ್ಯಾಲ್ಕುಲೇಷನ್ ಮಾಡ್ಕೋತೈತೆ ಆ ನಂತರ ಎಸ್ ಜಿ ಎಸ್ ಟಿ ತಾನೇ ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂದ್ರೆ ನಿಮಗೆ ಏನು ಮಾಡ್ಲಾಕಂತಾಗಿಲ್ಲ ಓಕೆ ಎಂಟರ್ ಹೊಡ್ರಿ ಎಂಟರ್ ಇಲ್ಲಿ ಇವೇ ಬಿಲ್ಲ ಇದ್ರ ಬಗ್ಗೆ ಮಾಹಿತಿ ನೋಡೋಣ ನಾವು ಈಗಂತೂ ನೋ ಅಂತೀನಿ ಓಕೆ ಇವೇ ಬಿಲ್ಲ ನೆಕ್ಸ್ಟ್ ಕ್ಲಾಸ್ ನಾವು ಡೀಟೇಲ್ ಆಗಿ ನೋಡ್ಬೋದು ಗೊತ್ತಾಯ್ತು ಇನ್ನ ಅವನ ಕಡೆಯಿಂದ ಪರ್ಚೇಸ್ ಮಾಡೋದು ಪರ್ಚೇಸ್ ಮಾಡ್ಲಕ್ಕ ಡೇಟ್ಗಾಗಿ F2 ಸಪ್ಲೈರ್ ಇನ್ವಾಯ್ಸ್ ನಂಬರ್ 101 ಆ ನಂತರ ಪಾರ್ಟಿ ನೇಮ್ ಯಾರ ಕಡೆಯಿಂದ ತಗೊಳ್ತೀವಿ ಸಾಹಿಲ್ ಇಲ್ಲಿ ಪರ್ಚೇಸ್ ಇಲ್ಲಿ ಯಾವ ತಗೊಂಡು ಸ್ಯಾಮ್ಸಂಗ್ ಮೊಬೈಲ್ ಯಾವನ ಕಡೆಯಿಂದ 10 ತಗೊಂಡಿದೀವಿ ಅಷ್ಟಕ್ಕ ತಗೊಂಡಿದೀವಿ ನಾವು ಆ ನಂತರ ವಿವೋ ಹಿಂಗ ಮಾಡ್ಬೇಕಲ್ಲ ಏನ್ ತಪ್ಪಲಾತಿತ್ತಂದ್ರೆ ಹೇಳ್ರಿ ನಾ ನಿಮ್ಮನ್ ಕ್ವಶನ್ ಕೇಳಾವದೀನಿ ಅಷ್ಟೇ ಹೇಳ್ತೀನಿ ನಾ ಇಲ್ಲಿ ಕರೆಕ್ಟ್ ಐತಲ್ಲ ಇಲ್ಲಿ ತೆಳಗ CGST ಅಮೌಂಟ್ ಬರೀಬೇಕು ತಾನ ಬರ್ತೈತಿ ತಾನ ಬರ್ಲಿಲ್ಲ ಅಂದ್ರೆ ನೀವು ತಪ್ಪು ಮಾಡಿದಿರಿ ಬರ್ತಂದ್ರೆ ಕರೆಕ್ಟ್ ಐತಿ ಓಕೆ ಬರ್ತೈತಿಲ್ಲ ಈಗ ಬಂತು ಹಿಂಗ ಬಾಳ ಆತಾವು ಆಗಲೇ ಹಿಂಗ ಮಾಡಿದೀವಲ್ಲ ಇದ ಮಾಡಿದೀವಿ ಮತ್ತೆ ಪರ್ಚೇಸ್ ಮಾಡಿದೀವಿ ನಾವು ಅದಕ್ಕೇನು ಸಂಬಂಧ ಇಲ್ಲ ತಪ್ಪು ಎಲ್ಲಿ ಮಾಡ್ಲತ್ತೀರಿ ಅಂತ ತಿಳ್ಕೊರಿ ನಿಮ್ ಮುಂದೆ ದಿನ ಏನು ಮಾಡಿಲ್ಲ ಸೇಮ್ ಟು ಸೇಮ್ ಮಾಡತ್ತೀನಿ ಅದ್ರ ತಪ್ಪು ಎಲ್ಲಿ ಅಥವಾ ಒಳಗ್ ಹೋಗೋಣ ಸೋರ್ ಹಂಗಾತು ಹಿಂಗಾತು ಅನ್ನೋದಿಲ್ಲ ಇಲ್ಲೇ ನಾ ತಪ್ಪು ಮಾಡಿದೀನಿ ನೀವು ತಿಳ್ಕೊರಿ ಓಕೆ ಇಲ್ಲೇ CGST ಬರ್ವಾತು ಯಾಕೆ ಬರ್ವಾತು ಹಿಂದೆ ಸ್ವಲ್ಪ ರಿಪೀಟ್ ಮಾಡ್ರಿ ನಾ ಏನೇನು ಹೇಳಿದ್ನಿ ಲೋಕಲ್ ಸೇಲ್ ಇವೆಲ್ಲ ಮದಾನು ಅವ ಮಹಾರಾಷ್ಟ್ರ ಅದಾನಲ್ಲ ನೀವು ಮಹಾರಾಷ್ಟ್ರದವನು ತಗೊಂಡ CGST ಅಂದ್ರೆ ಬರೋದಿಲ್ಲ ಅಲ್ಲಿ ಯಾವ್ದು ತಗೋಬೇಕು IGST ಅರ್ಥ ಆಯ್ತು ಯಾಕಂದ್ರೆ ಅವ್ನ ಕ್ರಿಯೇಷನ್ ಮಾಡೋ ಹೊತ್ನಾಗ ಏನ್ ಮಾಡಿದ್ವಿ ಆಟೋಮೆಟಿಕ್ ಆಗಿ ತಿಳ್ಕೊತೈತಿ ಅಮೌಂಟ್ ಬರ್ಲಿಲ್ಲ ಅಂತ ತಿಳ್ಕೊಬೇಕು ಇವ್ ಬೇರೆ ನೀವು ಮಹಾರಾಷ್ಟ್ರ ನಾನು ಈ ತೆಲ್ಯಾಗ ಬರ್ಬೇಕು ಯಾಕೆ ಬರ್ಬಾತು ಅಂತ ತಲೆ ಕೆಡಿಸ್ಕೊಂಡು ಮತ್ತೆ ತೆಲ್ಯಾಗ ಹುಳ ಹಾಕೊಂಡು ಹೋದಿರಿ ಗೊತ್ತಾತು IGST ಬಂತಲ್ಲ ಇಲ್ಲಿ CGST SGST ಬರಂಗಿಲ್ಲ ಆಗಲೇ ನೀವು ಅಲ್ಲಿ IGST ತಗೊಂಡ್ರೆ IGST ಬರಂಗಿಲ್ಲ ಅಲ್ಲಿ ಯಾಕ ಲೋಕಲ್ ಸೇಲ್ ಐತಿ ಅಲ್ಲಿ IGST ತಗೊಂಡ್ರಿ ಬರೋದಿಲ್ಲ ಅದ ಯಾಕಂದ್ರೆ ಲೋಕಲ್ ಸೇಲ್ಕ IGST ಬರಂಗಿಲ್ಲ ಮತ್ತೆ ಇಂಟ್ರಾ ಸ್ಟೇಟ್ ಕಿತ್ತಂದ್ರೆ IGST ಇಲ್ಲಿ ಬಂತು ಹಿಂಗ ನಾವ ಪರ್ಚೇಸ್ ಎಂಟ್ರಿ ಪಾಸ್ ಮಾಡ್ಬೋದು ಗೊತ್ತಾಯ್ತಾ ಈಸಿ ಐತಲ್ಲ ಇನ್ನ ಸೇಲ್ಸ್ಗಾಗಿ ಶಾರ್ಟ್ಕಟ್ ಕೀ F8 ಡೇಟ್ಗಾಗಿ F2 ರೆಫರೆನ್ಸ್ ನಂಬರ್ ಬಿಲ್ ನಂಬರ್ ಇದ ಇಲ್ಲಿ ಏಕ ಮಾರಾಟ ಮಾಡೋನು ಎಂಟರ್ ಇದೇನು ನೀವು ಮಾಹಿತಿ ಹಾಕ್ರಿ ಬಿಡ್ರಿ ನಿಮ್ಗೆ ಬಿಟ್ಕೊಟ್ಟ ಆನಂತರ ಇಲ್ಲಿ ಸೇಲ್ಸ್ GST ಇಲ್ಲಿ ಸ್ಯಾಮ್ಸಂಗ್ ಮೊಬೈಲ್ A4 5 ಮಾರಾಟ ಮಾಡಿದ್ವಿ ಎಷ್ಟಕ್ಕ 18,000.14 ಆನಂತರ ವಿವೋ ಇಲ್ಲಿ 5 ಮೊಬೈಲ್ ಮಾರಾಟ ಮಾಡಿದೀವಿ ಇದು 16,292.22 ಇಷ್ಟು ನಾವು ತಗೊಂಡ್ವಿ ಓಕೆ ಪರ್ಚೇಸ್ ಒಳಗೆ ನಾವೇನು ರೌಂಡ್ ಆಫ್ ಅದು ಮಾಡಲಿಲ್ಲ ಇಲ್ಲಿ ನಾವೇನ್ ಮಾಡೋಣ CGST ಅಮೌಂಟ್ ಬರ್ತೈತಿ ಇಲ್ಲೋ ಬರ್ತಲ್ಲ ಯಾಕಂದ್ರೆ ಲೋಕಲ್ ಸೇಲ್ ಐತಿ ಅದ SGST ಅಮೌಂಟ್ ಬರುತ್ತೆ ಆನಂತರ ಟೋಟಲ್ ಅಮೌಂಟ್ ಎಷ್ಟಾಗಿತ್ತು ನೋಡ್ರಿ ಅಷ್ಟು ಕರೆಕ್ಟ್ ರಸ ಕೊಡ್ತಾರ ನಿಮಗ ಏನಂತಾರ 70 ಮಾಡ ರೌಂಡ್ ಫಿಗರ್ 70 ಮಾಡ 7 ರೂಪಾಯಿ ಬಿಡೋಪ್ಪ ಅಟ್ಟು ಬಿಡಂಗಿಲ್ಲ ನೀ ಅದು ಬಿಡ್ಬೇಕಾಗತ್ತೆ
ಆದ್ರ ಅಕೌಂಟೆಂಟ್ಗ ಇದು 7 ರೂಪಾಯಿ ನೀವೇನ್ ಬಿಡ್ತಿರ್ಲ ಬಿಲ್ ಹಿಂಗ ಇಟ್ರಿ 7 ರೂಪಾಯಿ ಬಿಟ್ರಿ ಆ 7 ರೂಪಾಯಿ ನಿಮ್ ಮೇಲೆ ಬರ್ತೈತಿ ಅವ ಬಿಟ್ಟಿರ್ತಾನ ಮಾಲಕ ಮುಂದೆ ಹೋಗಿ ಯಾರ್ಯಾರು ಎಷ್ಟು ಬಿಟ್ಟಿದೀವಿ ಗುರ್ತಾಗಂಗಿಲ್ಲ ತಿಂಗಳನ್ಯಾಗ ಅಂದ್ರ 20,000 ರೂಪಾಯಿ ಆತೈತಿ 20,000 ರೂಪಾಯಿ ಕ್ಯಾಶ್ ಐತತಿ ಇಲ್ಲಿ ತೋರಿಸ್ತೈತಿ ಇಲ್ಲಿ ನಮ್ ಕಡೆ ರೊಕ್ಕ ಕಡಿಮೆ ಬೀಳ್ತಾವ ಆಗ ತಿಳಿ ಬರ್ಕೋಬೇಕಾಗತೈತಿ ನೀವು ಅಕೌಂಟೆಂಟ್ ಅವ್ ಮಾಲಕ್ ಅಂತ ನೀನ ಮಾಡ್ಲಾತಿದಿ 20,000 ರೂಪಾಯಿ ಕಡಿಮೆ ಬೀಳ್ತಾವ ಅಂದ್ರೆ ನಿನ್ನ ಕೊಡೋದ ನಿಂದ ಪಗಾರದಾಗಿಂದ ಕಟ್ಟ ಹಂಗಾಗಿರ್ಬಾರ್ದು ಇಲ್ಲಿ ಅವ್ನು ಕೊಡವ ನಾವು ಮಾಡೋದು ಇಲ್ಲಿ ನಾವೇನ್ ಮಾಡ್ತೀವಿ ಎಲ್ಪ ಇಟ್ಟು ಕಡಿಮೆ ಮಾಡ್ಯಾನ ಅಂತ ಅಲ್ಲಿ ಬಿಲ್ನಾಗ ಹಾಕಿ ಬಿಡೋದ ಯಾಕಂದ್ರೆ ಅಲ್ಲಿದಲ್ಲಿ ಅಡ್ಜಸ್ಟ್ಮೆಂಟ್ ಅದ್ ಯಾರು ಕಟ್ಕೋತ್ಕೊಂಡವ್ರ ಅದಕ್ಕಾಗಿ ನಾವೇನ್ ಮಾಡ್ತೀವಿ ರೌಂಡ್ ಆಫ್ ಅಂತ ತೋರ್ತೀವಿ ಅದ್ ನಮ್ದು ಖರ್ಚು ಆದಂಗ ರೌಂಡ್ ಆಫ್ ಇದ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಓಕೆ ಇಲ್ಲಿ ನಾವ GST ಅಪ್ಲಿಕೇಬಲ್ ಅದು ಏನ್ ಇರಂಗಿಲ್ಲ ಬ್ಯಾಕ್ ಬಿಡೋದು ಇದೇನೈತಿ ಗೂಡ್ಸ್ ಸರ್ವಿಸ್ ಇಲ್ಲೇನ ನಾಟ್ ಅಪ್ಲಿಕೇಬಲ್ ಇಲ್ಲಿ ನಾಟ್ ಅಪ್ಲಿಕೇಬಲ್ ಇದ್ರ ಮೇಲೆ GST ಇರ್ತೈತಿ ನಾಟ್ ಅಪ್ಲಿಕೇಬಲ್ ಓಕೆ ತಗೊಂಡಿವ್ ನಾವು ಇಲ್ಲಿ ಎಷ್ಟು ರೂಪಾಯಿ ಜಾಸ್ತಿ ಬಿಟ್ಟಿದೀವಿ ಅವಂಗ 7 ರೂಪಾಯಿ 28 ಪೈಸೆ ಬಿಟ್ಟಿದೀವಿ ಅಂದ್ರೆ ಇಲ್ಲಿ -7.28 ನಾವು ಹಾ ಇಷ್ಟ ಕೊಟ್ಟ ಎಷ್ಟು ಬಿಟ್ಟಿದೀವಿ ಅಟ್ ರೊಕ್ಕ ಬದಿಬೇಕು ನಾವ ಅವ್ ಮಾಲಕ್ ಮಾಸ್ತ ಹೇಳ್ತಾನ ನಾಳೆ ನಮ್ಮ ಮೇಲೆ ಬರ್ತೈತಿ ಅದ ಮಾಲಕ ಯಾವ ಎಲ್ಲಿ ಬಿಟ್ಟಿದ್ದ ಅವ್ನಿಗೆ ನೆನಪು ಉಳಿತೈತಿ ನೆನಪು ಉಳಿಯಂಗಿಲ್ಲ ನಾವ್ ಅಲ್ಲಿ ಹಾಕಬೇಕು ಇಷ್ಟು ಬಿಟ್ಟಿದಿರಿ ಬಿಲ್ ಇಷ್ಟು ಹಾಕಿದ್ರು ಇಷ್ಟು ಕಡಿಮೆ ತಗೊಂಡಿರಿ ನೀವು ರೊಕ್ಕ ರೊಕ್ಕ ನಮ್ ಕಡೆ ಕೊಟ್ಟಿದಿರಿ ಇಷ್ಟು ಟ್ಯಾಲಿ ಆಲತೈತಿ ನೋಡ್ರಿ ಇಲ್ಲಿ ಕರೆಕ್ಟ್ ಬಿಲ್ ಹಾಕಿದ ಸೇಲ್ಸ್ ಇದು ನಾನು ನೋಡೋಣ ಇನ್ನು ನಾ 2ನೇ ನಂಬರ ಬಿಗ್ ಸೇಲ್ ಮಾಡ್ತೀನಿ ಇಲ್ಲೆಲ್ಲ ಹಾಕ್ತೀನಿ ನಾ ಇನ್ಫಾರ್ಮೇಶನ್ ಇಲ್ಲಿ ಸೇಲ್ಸ್ GST ಇಲ್ಲಿ ಸ್ಯಾಮ್ಸಂಗ್ ಇಲ್ಲಿ 5 ಆನಂತರ ವಿವೋ 5 ಇಲ್ಲಿ GST ಯಾಕ ಆಗಲೇ ಮಾಡೋ ಹೊತ್ನಾಗ ಮಹಾರಾಷ್ಟ್ರ ತಗೊಂಡಿದೀವಲ್ಲ ಅದು ನೆನಪು ಐತೆ ಅನ್ನೋದಾಯ್ತು ಒಮ್ಮೆ ತಲ್ಯಾಕ್ ಹೋಯ್ತಂದ್ರೆ ಮುಗಿದು ಬಂತು ಇಲ್ಲಿ ಬಿಲ್ ಎಷ್ಟಾಗೈತಿ ನೋಡ್ರಿ ಅವ ಆಟ ಕೊಡ್ತಾನ ಕರೆಕ್ಟಾ ಕಡಿಮೆ ಮಾಡ್ತಾನ ಅಂದ್ರೆ ನಾವು ರೌಂಡ್ ಆಫ್ ಅಲ್ಲಿ ತಗೊಳ್ಳೋದ ಎಷ್ಟ -7.20 ಇದು ನಮಗೂ ಒಳ್ಳೇದ ರೊಕ್ಕ ಎಕ್ಸ್ಟ್ರಾ ಬಂದಿದ್ವು ಅಂದ್ರೆ ಮಾಡಂಗಿಲ್ಲ ನಾವೇನ್ ಮಾಡ್ತೀವಿ ಪರ್ಚೇಸ್ ಮಾಡೋದ್ನಾಗ ರೊಕ್ಕ ನಾವು ಕಡಿಮೆ ಕೊಟ್ಟು ಬಿಡ್ತೀವಿ ಅದ್ ನಿಮಗೆ ಉಳಿತಾವ 20,000 ರೂಪಾಯಿ ತಿಂಗಳಿಗೆ ಅದಕ್ಕಾಗಿ ಅಲ್ಲಿ ರೌಂಡ್ ಅಪ್ ತಗೊಳ್ಳಿ ನಾವ ಇಲ್ಲಿ ಯಾಕೆ ತಗೋತೀವಿ ಅಂದ್ರ ಪರ್ಚೇಸ್ದಾಗ ಆಗ್ಲಿ ಸೇಲ್ಸ್ದಾಗ ಆಗ್ಲಿ ನಮಗ ಪ್ರಾಫಿಟೇಬಲ್ ಇತ್ತು ಅಂದ್ರೆ ನಾವು ತೋರ್ಸಂಗಿಲ್ಲ ಖರ್ಚು ಆಗತೈತಿ ಅಂದ್ರೆ ತೋರಿಸ್ಲೇಬೇಕು ಯಾಕಂದ್ರೆ ನಾವೆಲ್ಲ ನಿಮ್ ಮೇಲೆ ಬರ್ತದೆ ಓಕೆ ಅವ್ ಒಂದು ವೇಳೆ ಇಲ್ಲಿ ಜಾಸ್ತಿ ರೊಕ್ಕ ಕೊಟ್ಟಿದ್ದ 710 ರೂಪಾಯಿ ಕೊಟ್ಟಂದ್ರ ಅದು ತೋರ್ಸೋದಿಲ್ಲ 728 ತೋರ್ಸೋದ್ ನಾವ ರೌಂಡ್ ಅಪ್ ಮಾಡೋದೇ ಇಲ್ಲ ಯಾಕ ಎಕ್ಸ್ಟ್ರಾ ಪೈಸೆ ಬಂತ ರೊಕ್ಕ ಬಂದವಲ್ಲ ಒಂದ್ 2-3 ರೂಪಾಯಿ ಎಕ್ಸ್ಟ್ರಾ ಬಂದು ಅವು 2-3 ರೂಪಾಯಿ ಅಂದ್ರೆ ತಿಂಗಳಿಗೆ ಒಂದ್ 10-20,000 ರೂಪಾಯಿ ನಿಮಗೆ ಕ್ಯಾಶ್ ಬೀಳುತ್ತೆ ಹಿಂಗ ನಾವ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತೇವೆ ಗೊತ್ತಾದು ಅಲ್ಲಿ ಒಂದು ಮೆಸೇಜ್ ಬರತೈತಿ HSN ಕೋಡ್ ಅಂತ ನೆಕ್ಸ್ಟ್ ಕ್ಲಾಸ್ ನೋಡೋಣ ಪರ್ಚೇಸ್ ಸೇಲ್ಸ್ ಗೊತ್ತಾಗಲ್ಲ ಈಗ ಸಿಂಪಲ್ GST ಪರ್ಚೇಸ್ ಸೇಲ್ಸ್ ಕೊಡ್ಲಿ ಆನಂತರ ಮತ್ತೆ ಇನ್ನ ಅದಾವ ಮುಂದ GST ಇಷ್ಟು ಕೈ ಮುಗುದಿಲ್ಲ ಮತ್ತ ಮುಂದ ನಮಗ